ತುಂಬ ಜನ ಬೆಂಗಳೂರು ಟು ಕೊಚ್ಚಿ ಅಯ್ಯಪ್ಪ ಮಾಲಾಧಾರಿಗಳು ಹೊರಟಿದ್ದಾರೆ. ಇರುಮುಡಿ ಹೊತ್ಕೊಂಡು ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ಹೋಗೋದು ಅಂತ ಅಯ್ಯಪ್ಪ ಮಾಲಾಧಾರಿಗಳು ಈಗ ಪರದಾಡಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರು, ಬೆಂಗಳೂರಿನಿಂದ ಕೊಚ್ಚಿಗೆ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ರು ಕೆಲವರು. ಕೊನೆ ಕ್ಷಣದಲ್ಲಿ ಕೊಚ್ಚಿ ವಿಮಾನ ಈಗ ರದ್ದಾಗ್ಬಿಟ್ಟಿದೆ. ತುಂಬ ಜನ ಫ್ಲೈಟಲ್ಲಿ ಹೋಗ್ತಾರೆ. ಮುಂದಿನ 3 ದಿನವೂ ಕೊಚ್ಚಿಗೆ ವಿಮಾನ ಇಲ್ಲ ಅಂತ ಈಗ ಮಾಹಿತಿ ಬಂದಿರೋದು. ಹಾಗಾಗಿ ದಿಕ್ಕು ತೋಚದಂತಾಗಿದ್ದಾರೆ ಅಯ್ಯಪ್ಪ ಭಕ್ತರು. ಬೇರೆ ಫ್ಲೈಟ್ಸ್ ಇರ್ಬೋದು, ಬಟ್ ಅವರೆಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇಂಡಿಗೋ ಫ್ಲೈಟ್ಗೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದಿದ್ದು. ಸೊ ಈಗ ಅವ್ರು ಏನು ಮಾಡಬೇಕು? ಹೈದರಾಬಾದಿಂದ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಅಲ್ಲಿಂದ ಕೊಚ್ಚಿಗೆ ಹೋಗೋಕ್ಕಾಗಲ್ಲ, ಮತ್ತು ಒದ್ದಾಡಬೇಕು, ಪರದಾಟ ಪಾಪ. दो घंटा से काट रहा हूँ, कुछ भी रेस्पॉन्स भी नहीं दिया। अभी हैदराबाद से सुबह आया, अभी कनेक्टिंग फ्लाइट कोची गए, कोची फ्लाइट नहीं, नेक्स्ट 3 डेज कोची अवेलेबल नहीं है बोला। अभी जाने का अल्टरनेट पूछे तो मैं कुछ भी नहीं कर, कुछ भी हेल्प भी नहीं कर रहा हूँ, कुछ रेस्पॉन्स भी नहीं दिया। अभी अल्टरनेट जाने के लिए अभी इधर से बस पे जाना, ट्रेन में जाना, कुछ भी मालूम नहीं। अभी नेक्स्ट 3 डेज अवेलेबल ही नहीं, कोची जाने के लिए चांसेस ही नहीं है बोला। ರೈಟ್. ನನ್ನ ಕೊಲೀಗ ಮುದ್ದುಕೃಷ್ಣ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮುದ್ದುಕೃಷ್ಣ, ಬೆಳಗ್ಗೆ ಸ್ವಲ್ಪ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿತ್ತು ಏರ್ಪೋರ್ಟಲ್ಲಿ, ಬಟ್ ಮಧ್ಯಾಹ್ನದ ನಂತರ ಅಗೈನ್ ಇದೇ ಸಮಸ್ಯೆ ಕಂಟಿನ್ಯೂ ಆಗ್ತಾ ಇದೆಯಾ, ಹೇಗೆ ಅಂತ? ಖಂಡಿತ ಅರವಿಂದ್, ಈಗಾಗಲೇ ಕೂಡ ಈ ಒಂದು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳಿಲ್ಲ. ಕೇವಲ ತಾತ್ಕಾಲಿಕವಾದ ಕೆಲವೊಂದಷ್ಟು ಸಮಸ್ಯೆಗಳಾಗ್ತವಲ್ಲ, ಅದಕ್ಕೆ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳೋದ್ರಲ್ಲಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂದಾಗಿದೆ. ಇಂಡಿಗೋ ಸಂಸ್ಥೆ ಅಲ್ಲ. ಯಾಕೆ ಅಂತಂದರೆ ನಿನ್ನೆ ಪ್ರಯಾಣಿಕರ ದಟ್ಟಣೆ ಎಷ್ಟಿತ್ತು ಅಂತಂದರೆ ಇಡೀ ಏರ್ಪೋರ್ಟು ಕಿಕ್ಕಿರಿದು ತುಂಬಿತ್ತು, ಜನರಿಂದ ತುಂಬಿ ತುಳುಕುವಂಥದ್ದು. ಎಲ್ಲೆಡೆ ಕೂಡ ಲಗೇಜ್ ಕಣ್ಣಿಗೆ ಕಾಣ್ತಾ ಇತ್ತು. ಇದು ಎಲ್ಲೋ ಒಂದು ಕಡೆ ಏರ್ಪೋರ್ಟ, ರೈಲ್ವೆ ಸ್ಟೇಷನ್ನ ಬೇರೆನಾ ಅನ್ನೋಂಥ ರೀತಿಯ ಸನ್ನಿವೇಶಗಳು ಸೃಷ್ಟಿಯಾಗಿತ್ತು. ಹಾಗಾಗಿ ಬೆಂಗಳೂರಿನ ಏರ್ಪೋರ್ಟು ಇವತ್ತು ಎಚ್ಚೆತ್ಕೊಂಡಿದೆ. ಬೆಳಗ್ಗೆಯಿಂದಲೂ ಕೂಡ ಬಂದಂಥ ಪ್ರಯಾಣಿಕರಿಗೆ ಅಸಿಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾರು ಚೆಕ್-ಇನ್ ಆಗಲಿಕ್ಕೆ ಬರ್ತಾರೆ, ಚೆಕ್-ಇನ್ಗಿಂತ ಮೊದಲೇ ಅವರ ಟಿಕೆಟನ್ನು ಪರಿಶೀಲನೆ ಮಾಡಲಾಗ್ತಿದೆ. ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳಲಾಗ್ತದೆ. ಅವರ ಫ್ಲೈಟ್ ಇದೆ ಅನ್ನುವಂಥದ್ದು ಖಾತ್ರಿ ಆದರೆ ಮಾತ್ರ ಅವರಿಗೆ ಚೆಕ್-ಇನ್ಗೆ ಅವಕಾಶವನ್ನು ಕೊಡಲಾಗ್ತದೆ. ಅಂದರೆ ಏರ್ಪೋರ್ಟ್ನ ಒಳಭಾಗದಲ್ಲಿ ಯಾವುದೇ ರೀತಿಯ ದಟ್ಟಣೆ ಆಗಬಾರ್ದು, ತೊಂದರೆ ಆಗಬಾರ್ದು, ಗಲಾಟೆಗಳಾಗಬಾರ್ದು ಅನ್ನೋಂಥ ಉದ್ದೇಶ. ಮತ್ತೊಂದು ಕಡೆ ಭಾಳಷ್ಟು ಜನ ಫ್ಲೈಟು ಇವತ್ತು ಡಿಲೇ ಆಗ್ತಿದೆ, ರದ್ದಾಗ್ತಿದೆ ಅಂತ ಕೇಳಿ ಸಾಯಂಕಾಲ ಇರೋ ಫ್ಲೈಟ್ಗೆ ಬೆಳಗ್ಗೆನೇ ಬಂದು ಏರ್ಪೋರ್ಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಬೇಕಾದಂಥ ಆಸನದ ವ್ಯವಸ್ಥೆಗಳನ್ನು ಹೊರಭಾಗದಲ್ಲೇ ಮಾಡಲಾಗಿರುವಂಥದ್ದು. ಅವರು ಕಾದು ಡಿಲೇ ಅಂತ ಹೇಳಲಾಗ್ತಿದೆ. ಕೊನೆಗೆ ಸಾಯಂಕಾಲ 4 ಗಂಟೆಗೆ 5 ಗಂಟೆ ಸಮಯದಲ್ಲಿ ರದ್ದು ಹೋಗ್ತಿದೆ ಅಂತ ಮಾಹಿತಿಯನ್ನು ಹೇಳ್ತಿದ್ದಾರೆ. ಹಾಗಾಗಿ ಅವರು ಬೇಸರದಿಂದ ವಾಪಸ್ ಹೋಗುವಂಥ ಪರಿಸ್ಥಿತಿ. ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಕೊನೆಗೆ ಅವ್ರದ್ದು ರೀಫಂಡಿಂಗ್ ಮಾಡ್ಕೊಳ್ಬೇಕು. ತಾವು ಹೇಳಿದಂತೆ ಆನ್ಲೈನಲ್ಲಿ 1 ವಾರದ ನಂತರ ರೀಫಂಡಿಂಗ್ ಆಗುತ್ತೆ. ಅದರ ಜೊತೆಗೆ ಅವರು ಇರುವಂಥ ಉದ್ದೇಶ ಏನಂತಂದರೆ ಇಲ್ಲೋಗಿ ಸರ್ದಿ ಸಾಲಿನಲ್ಲಿ ನಿಲ್ಲಬೇಕು, ಏನಾದರೂ ರೀಶೆಡ್ಯೂಲ್ ಸಿಗುತ್ತಾ ರಾತ್ರಿಗೆ, ಮತ್ತು ನಾಳೆ ಏನಾದರೂ ಯಾವುದೋ ಫ್ಲೈಟ್ ಸಿಗುತ್ತಾ ಅನ್ನೋಂಥ ಆಶಾಭಾವದಿಂದ ಸರ್ದಿ ಸಾಲಿನಲ್ಲಿ ನಿಂತು ಗಂಟೆಗಟ್ಟಲೆ ಕಾಯ್ತಾ ಇರುವಂಥ ಪರಿಸ್ಥಿತಿಗಳು ಇವತ್ತು ಕಣ್ಮುಂದೆ ಕಾಣ್ತಾ ಇದೆ. ಈಗಲೂ ಕೂಡ ಪರದಾಡುವಂಥ ಪ್ರಸಂಗಗಳು ಮುಂದುವರಿತಿದೆ. ಅರವಿಂದ್, ಥ್ಯಾಂಕ್ ಯು ಮುದ್ದುಕೃಷ್ಣ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಿನಲ್ಲಿ ಈಗಲೂ ಕೂಡ ಪರಿಸ್ಥಿತಿ ಹಾಗೇ ಇದೆ, ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆಗಳು.